14 ವರ್ಷದ ದಾಂಪತ್ಯಕ್ಕೆ ಗುಡ್ ಬೈ ಹೇಳಿದ್ದಾರೆ ಸೂರ್ಯವಂಶ ಬಹುಭಾಷಾ ನಟಿಯಂತೆ ಬಿಂಬಿಸಿಕೊಂಡಿದ್ದ ಇಶಾ ಕೊಪ್ಪಿಕರ್ ಅವರು. ಉದ್ಯಮಿ ಟಮ್ಮಿ ನಾರಂಗ್ ಅವ್ರ ಜೊತೆ ಪ್ರೇಮ ವಿವಾಹವನ್ನು 2009ರಲ್ಲಿ ಮಾಡಿಕೊಂಡಿದ್ರು. ಇವರಿಗೆ 9 ವರ್ಷದ ಮಗಳಿದ್ದಾರೆ. ವಿಚ್ಛೇದನ ಪಡ್ಕೋಬೇಕಂತ ಹೇಳಿ ಇದಕ್ಕಿಂತ ಮೊದಲೇ ಅನ್ಕೊಂಡಿದ್ರು. ಆದರೆ ಎಲ್ಲರೂ ಕೂಡ ದೊಡ್ಡವರು ಸೇರಿಬಿಟ್ಟು ಇಲ್ಲ ಹೊಂದಾಣಿಕೆ ಆಗುತ್ತಾ ಟ್ರೈ ಮಾಡ್ರಿ ಅಂತ ಎಲ್ಲ ಹೇಳಿದ್ದಾರೆ. ಆದರೆ ಅದು ಯಾವುದು ಪ್ರಯೋಜನ ಆಗಿಲ್ಲ. ಹಾಗಾಗಿ ಪ್ರಯೋಜನ ಆಗಿಲ್ಲಲ್ಲ, ಇವಾಗ ವಿಚ್ಛೇದನ ಪಡೆದುಕೊಂಡಿದ್ದಾರೆ. 1997ರಲ್ಲಿ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದರು. ಕನ್ನಡ, ಹಿಂದಿ, ತೆಲುಗು, ತಮಿಳು ಮತ್ತು ಮರಾಠಿ ಸಿನಿಮಾಗಳಲ್ಲಿ ನಟಿಸಿ ಬಹುಭಾಷಾ ನಟಿ ಅಂಥೇಳಿ ಗುರುತಿಸಿಕೊಂಡಿದ್ದರು. ಇವರು ರಾಜಕೀಯಕ್ಕೆ ಎಂಟ್ರಿ ಕೂಡ ಕೊಟ್ಟಿದ್ದರು. ಉನ್ನತ ಒಂದು ಹುದ್ದೆಯಲ್ಲಿ ಕೂಡ ಇವರಿದ್ದರು. ಆದರೆ ಈಗ ವಿಚ್ಛೇದನವನ್ನು ಪಡೆದುಕೊಂಡಿದ್ದಾರೆ. ಸೂರ್ಯವಂಶ ಮೂವಿಯಿಂದ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದರು. ಇದೇ ಥರ ಇನ್ನೂ ಕೆಲವು ಮೂವಿಗಳನ್ನು ಕನ್ನಡದಲ್ಲಿ ಮಾಡಿದ್ದಾರೆ ಅವರು. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.